ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವ್ಯಸನ ಮತ್ತು ಅಕ್ರಮ ಕಳ್ಳ ಸಾಗಾಣಿಕೆ ವಿರೋಧಿ ದಿನದ ಅಂಗವಾಗಿ ಸಂಕೇಶ್ವರ ಪೊಲೀಸ್ ಠಾಣೆಯ ಸಿಪಿಐಗಳು ಆದ ಶಿವಶರಣ ಅವಜಿ ಅವರು ಶಾಲಾ ವಿದ್ಯಾರ್ಥಿಗಳೊಂದಿಗೆ ಸಂಕೇಶ್ವರ ನಗರದ ಪ್ರಮುಖ ಮಾರ್ಗದಲ್ಲಿ ಪಾದಯಾತ್ರೆ ಮಾಡುವ ಮೂಲಕ ಜಾಗೃತಿ ಜಾಥಾ ನಡೆಸಿದರು. ಮಾದಕ ದ್ರವ್ಯ ವ್ಯಸನ ಮುಕ್ತ ಸಮಾಜ ನಿರ್ಮಿಸಲು ಕಳೆದ 10 ದಿನಗಳಿಂದ ಸಂಕೇಶ್ವರ ಪಟ್ಟಣದಲ್ಲಿ ಸೇರಿ ವಿವಿಧ ಶಿಕ್ಷಣ ಸಂಸ್ಥೆಯಲ್ಲಿ ಮಾದಕ ದ್ರವ್ಯ ಮುಕ್ತ ಸಮಾಜ ಅಭಿಯಾನ ಕಾರ್ಯಕ್ರಮ ನಡೆಸಿದರು. ಇನ್ನು ಠಾಣೆಯ ಸಿಪಿಐ ಶಿವಶರಣ ಅವಜಿ ಅವರು ಮಾತನಾಡಿ, ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ವಿದ್ಯಾರ್ಥಿಗಳು ಮತ್ತು ಯುವಕರು ಸೇರಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕು ಅಂತ ಹೇಳಿದರು. ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತಿನ ಯುವ ಪೀಳಿಗೆ ಮಾದಕ ದ್ರವ್ಯ ಸೇವನೆಯಿಂದ ವ್ಯಸನಿಗಳಾಗಿ ಸಾಮಾಜಿಕ ಸ್ವಾಸ್ಥ್ಯ ಹಾಗೂ ಆರೋಗ್ಯ ಸ್ವಾಸ್ಥ್ಯ ಹಾಳು ಮಾಡ್ತಾ ನಮ್ಮ ಏನು ಕರ್ನಾಟಕ ಆಗಲಿ ದೇಶಕ್ಕಾಗಲಿ ಒಂದು ಕಳಂಕ ಆಗ್ತಾ ಇದ್ದಾರೆ. ಅದಕ್ಕೆ ಇವತ್ತು ಎಸ್ಪೆಷಲಿ ಯುವಕರಿಗೆ ಒಂದು ನಮ್ಮ ಪೊಲೀಸ್ ಇಲಾಖೆಯ ಸಂದೇಶ ಏನಪ್ಪ ಅಂತಂದರೆ, ಈ ಮಾದಕ ದ್ರವ್ಯಗಳಾದಂಥ ಗಾಂಜಾ, ಚರಸ್, ಅಫೀಮು, ಹೆರಾಯಿನು ಇವು ಮಾದಕ ದ್ರವ್ಯಗಳ ಸೇವನೆಯಿಂದ ಸಾಮಾಜಿಕ ಆರೋಗ್ಯ ಸ್ವಾಸ್ಥ್ಯ ಹಾಳು ಮಾಡ್ಕೊಳ್ಳೋದಲ್ಲದೆ ಯುವಕರಿಗೆ ಅದನ್ನು ಆಶೆ ಆಮಿಷ ತೋರಿಸಿ ಅವರಿಗೆ ಡ್ರಗ್ ಅಡಿಕ್ಟ್ಸ್ ಮಾಡಿ ಹಾಳು ಮಾಡ್ತಾ ಇರೋದರಿಂದ ಇವತ್ತು ಯುವ ಮಿತ್ರರಿಗೆ ಮತ್ತು ನಮ್ಮ ಸಮಾಜಕ್ಕೆ ಸಾರ್ವಜನಿಕರಿಗೆ ಒಂದು ಸಂದೇಶ, ನಿಮ್ಮ ಸ್ಕೂಲ್ ಮಕ್ಕಳಿಂದ ಒಂದು ಜಾಥಾ ಮಾಡಿ ಒಂದು ಪಬ್ಲಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಇವತ್ತು ನಮ್ಮ ಸಂಕೇಶ್ವರ ಪೊಲೀಸ್ ಠಾಣೆಯಿಂದ ಇಟ್ಕೊಂಡಿದ್ದೆವು. ಇವತ್ತು ಈ ಜಾಥಾಕ್ಕೆ ತಮ್ಮ ಎಲ್ಲ ವಿವೇಕಾನಂದ ಶಾಲೆಯ ಮಕ್ಕಳು ಮತ್ತು ಶಿಕ್ಷಕ ಸಮೂಹ ಬಂದಿದ್ದಕ್ಕಾಗಿ ಅವರಿಗೆ ಸ್ವಾಗತ ಕೋರ್ತೀನಿ. ಈ ವೇಳೆ ಜಾಗೃತಿ ಜಾಥಾದಲ್ಲಿ ಠಾಣೆಯ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.